Okay, students. So we were discussing master slave JK flip flop ಅಲ್ವಾ. ಸೊ ಮಾಸ್ಟರ್ ಸ್ಲೇವ್ JK flip flop ಅಲ್ಲಿ ಎರಡು ಸೆಕ್ಷನ್ ಬರುತ್ತೆ. ಅಂದ್ರೆ ಒಂದು ಮಾಸ್ಟರ್ ಲ್ಯಾಚ್, ಇನ್ನೊಂದು ಸ್ಲೇವ್ ಲ್ಯಾಚ್ ಅಂತ ಬರುತ್ತೆ, ಸರಿನಾ. ಸೊ ಇಲ್ಲಿ ಮಾಸ್ಟರ್ ಲ್ಯಾಚ್ ಅಲ್ಲಿ ಏನು ಚೇಂಜಸ್ ಆಗುತ್ತೋ ಅದು ಸ್ಲೇವ್ ಲ್ಯಾಚ್ ಅಂತ ಏನ್ ಕರಿತೀವಿ ಅಥವಾ ಸ್ಲೇವ್ ಫ್ಲಿಪ್ ಫ್ಲಾಪ್ ಅಂತ ಏನ್ ಕರಿತೀವಿ, ಜಸ್ಟ್ ಅದನ್ನ ಫಾಲೋ ಮಾಡುತ್ತೆ. ಓಕೆ, ಸೊ ಅಲ್ಲಿ ಆದಂತಹ ಇನ್ಪುಟ್ ಔಟ್ಪುಟ್ ಚೇಂಜಸ್ಗೆ ಇದು ಜಸ್ಟ್ ಅದರ ಫೈನಲ್ ಅಂದ್ರೆ ಫ್ಲಿಪ್ ಫ್ಲಾಪಿನ ಫೈನಲ್ ಔಟ್ಪುಟ್ ಸ್ಲೇವ್ ನ ಔಟ್ಪುಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತೆ ಸ್ಲೇವ್ ಆಕ್ಷನ್ ಏನಿರುತ್ತೆ, ಸೊ ದಟ್ ಈಸ್ ಜಸ್ಟ್ ಫಾಲೋಯಿಂಗ್ ದ ಮಾಸ್ಟರ್. ಓಕೆ, ಸೊ ಹಾಗಾದ್ರೆ ಈ ಒಂದು JK ಫ್ಲಿಪ್ ಫ್ಲಾಪ್ ನ ನ್ಯಾಂಡ್ ಗೇಟ್ಸ್ ಅಲ್ಲಿ ಬರೀತೀವಿ. ಓಕೆ, ಸೊ ನ್ಯಾಂಡ್ ಗೇಟ್ ಯೂಸ್ ಮಾಡಿಕೊಂಡು ಓಕೆ ಮಾಸ್ಟರ್ ಸ್ಲೇವ್ JK ಫ್ಲಿಪ್ ಫ್ಲಾಪ್ ಡ್ರಾ ಮಾಡೋಣ. ಓಕೆ, ರೈಟ್. ಸೊ ಹಿಯರ್ ದ ಕಾನ್ಸೆಪ್ಟ್ ಈಸ್ ದಟ್ clocking, complementary clocking itself is going to make one of the flip flop active and another one inactive at a particular time. Okay, so ಈ ರೀತಿ ನಾವು ಮಾಡೋದ್ರಿಂದ ರೇಸ್ ಅರೌಂಡ್ ಕಂಡೀಷನ್ ನಾವು ಓವರ್ಕಮ್ ಮಾಡಬಹುದು. ಸೊ ಹಾಗಾದ್ರೆ ಯಾವ ತರ ಬರ್ಕೋಬೇಕು ಅಂದ್ರೆ ನೋಡಿ, ಸಿಂಪಲ್ ಆಗಿ ಫಸ್ಟ್ ಒಂದು SR ಫ್ಲಿಪ್ ಫ್ಲಾಪ್ ನೋಡಿದೀವಲ್ಲ, SR ಫ್ಲಿಪ್ ಫ್ಲಾಪ್ ಬರ್ಕೊಂತೀವಿ. ಸೊ ಬಟ್ SR ಫ್ಲಿಪ್ ಫ್ಲಾಪ್ ಅಂತ ಕರೆಯೋದಿಲ್ಲ, ಯಾಕಂದ್ರೆ ಇಲ್ಲಿ ಫೀಡ್ಬ್ಯಾಕ್ ಕೊಡೋದ್ರಿಂದ ಅದೇನಾಗುತ್ತೆ JK ಫ್ಲಿಪ್ ಫ್ಲಾಪ್ ಆಗುತ್ತೆ. ಹಾಗಾಗಿ ಸೊ ಅದನ್ನ JK ಫ್ಲಿಪ್ ಫ್ಲಾಪ್ ಅಂತಾನೆ ಕರಿತೀವಿ. ಬಟ್ ಸ್ಟಾರ್ಟಿಂಗ್ ನಾನು ಇದು ಬರೆಯೋದನ್ನ ನೋಡಿದ್ರೆ ನಿಮಗೆ ಇಟ್ ಲುಕ್ಸ್ ಲೈಕ್ ಎ SR ಫ್ಲಿಪ್ ಫ್ಲಾಪ್. ಓಕೆ, ಬಟ್ ಆಕ್ಚುಲಿ ಇಟ್ ಈಸ್ ಎ JK ಫ್ಲಿಪ್ ಫ್ಲಾಪ್. ಸೊ ಈ ರೀತಿ ಫಸ್ಟ್ ಒಂದು ಫ್ಲಿಪ್ ಫ್ಲಾಪ್ ನ ಬರ್ಕೊಂತೀವಿ. Okay, so ಇದು ಒಂದು ಫ್ಲಿಪ್ ಫ್ಲಾಪ್. ಸೊ ಇಲ್ಲಿ J, ದಿಸ್ ಇಸ್ K, ದಿಸ್ ಇಸ್ ಕ್ಲಾಕ್. ಓಕೆ, ಸೊ ಕ್ಲಾಕ್ ಇನ್ಪುಟ್. ಹಾಗಾದ್ರೆ ಇದು ಮಾಸ್ಟರ್ ಪಾರ್ಟ್ ಅಂತ ನಾನು ಈಗ ತಗೊಂತೀನಿ. ದಿಸ್ ಇಸ್ ಮಾಸ್ಟರ್ ಪಾರ್ಟ್ ಬಿಕಾಸ್ ಇನ್ಪುಟ್ ಫಾರ್ ದಟ್ ಮಾಸ್ಟರ್ ಸ್ಲೇವ್ JK ಫ್ಲಿಪ್ ಫ್ಲಾಪ್ ಈಸ್ ಅಪ್ಲೈಡ್ ಟು ಮಾಸ್ಟರ್ ಸೆಕ್ಷನ್. ಓಕೆ, ಸೊ ಹಾಗಾದ್ರೆ ಮಾಸ್ಟರ್ ಸೆಕ್ಷನ್ ನ ಔಟ್ಪುಟ್ ನ ನಾನು QM ಕಾಂಪ್ಲಿಮೆಂಟ್ ಅಂತ ಬರ್ಕೊಳ್ತೀನಿ. ಓಕೆ, QM ಕಾಂಪ್ಲಿಮೆಂಟ್ ಅಂದ್ರೆ ಸ್ಟೇಟ್ ಆಫ್ ದ ಮಾಸ್ಟರ್. ಓಕೆ, ಸೊ ಔಟ್ಪುಟ್ ಟರ್ಮಿನಲ್ಸ್ ನ ಸ್ಟೇಟ್ ಏನಿದೆ ಮಾಸ್ಟರ್ ಅಂತ. ಓಕೆ, ಸೊ ನೆಕ್ಸ್ಟ್ ಈ ಔಟ್ಪುಟ್ ಆಫ್ ದ ಫಸ್ಟ್ ಸ್ಟೇಜ್ ಅಥವಾ ಮಾಸ್ಟರ್ ಸ್ಟೇಜ್ ಬಿಕಮ್ಸ್ ಇನ್ಪುಟ್ ಫಾರ್ ದ ನೆಕ್ಸ್ಟ್ ಸ್ಟೇಜ್, ದಟ್ ಈಸ್ ಸ್ಲೇವ್ ಸ್ಟೇಜ್. ಸೊ ಅದನ್ನ ನಾನು ಇಲ್ಲಿ ಬರಿತೀನಿ. ಸೊ ದಿಸ್ ಈಸ್ ಅನದರ್ ಸೆಕ್ಷನ್, ದಟ್ ಈಸ್ ಸ್ಲೇವ್ ಸೆಕ್ಷನ್. ಸೊ ಇದು ಕೂಡ ಒಂದು JK ಫ್ಲಿಪ್ ಫ್ಲಾಪ್ ಆಗುತ್ತೆ. ಸೊ ಇದನ್ನ ಬರೆಯೋದನ್ನ ನೋಡ್ಕೊಳ್ಳಿ. ಔಟ್ಪುಟ್ ಆಫ್ ದ ಫಸ್ಟ್ ಸ್ಟೇಜ್ ಬಿಕಮ್ಸ್ ಒನ್ ಆಫ್ ದ ಇನ್ಪುಟ್ಸ್ ಫಾರ್ ದ ಸೆಕೆಂಡ್ ಸ್ಟೇಜಸ್ ಗೇಟ್ಸ್ ಲೈಕ್ ದಿಸ್. ಈ ರೀತಿ ಆಗುತ್ತೆ. ಸೊ ಇಲ್ಲೂ ಕೂಡ ಏನ್ ಬರುತ್ತೆ, ಕ್ಲಾಕ್ ಬರುತ್ತೆ. ಸೊ ದಿಸ್ ಕ್ಲಾಕ್ ಈಸ್ ಕಾಂಪ್ಲಿಮೆಂಟರಿ ಕ್ಲಾಕಿಂಗ್ ಬಿಕಾಸ್ ಇಲ್ಲೇನ್ ಕ್ಲಾಕ್ ಕೊಡ್ತೀವೋ ಅದನ್ನ ನಾಟ್ ಗೇಟ್ ಮೂಲಕ ಕೊಡ್ತೀವಿ. ಓಕೆ, ದಟ್ ವಿ ವಿಲ್ ರೈಟ್ ಲೇಟರ್. ಸೊ ಈ ರೀತಿ ಬರ್ಕೊಳ್ಳೋಣ, ರೈಟ್. ಸೊ ಇದರಿಂದ ನೆಕ್ಸ್ಟ್ ಲ್ಯಾಚಿಂಗ್ ಸೆಕ್ಷನ್ ಗೆ ಬರೀತೀವಿ. ಲ್ಯಾಚಿಂಗ್ ಸೆಕ್ಷನ್ ಯಾವ ರೀತಿ ಇರುತ್ತೆ, so this is how a latching section looks. So this is okay. So final output here Q complement, right? So Q complement are the output terminals of slave flip flop. ಸೊ ಇದಿನ್ನೂ JK ಫ್ಲಿಪ್ ಫ್ಲಾಪ್ ಆಗ್ಲಿಲ್ಲ. ಓಕೆ, ಸೊ ಹಾಗಾದ್ರೆ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂದ್ರೆ ಅಲ್ಲಿ ಕಾಂಪ್ಲಿಮೆಂಟರಿ ಕ್ಲಾಕಿಂಗ್ ಮಾಡಿರ್ತೀವಿ. ಸೊ ಹಾಗಾದ್ರೆ ಕ್ಲಾಕ್ ಏನ್ ಕೊಟ್ಟಿರ್ತೀವಿ ಅದು ಸೈಮಲ್ಟೇನಿಯಸ್ ಆಗಿ ಎರಡೂ ಸೆಕ್ಷನ್ ಗೆ ಅಪ್ಲೈ ಆಗಬೇಕು. ಹಾಗಾದ್ರೆ ಏನ್ ಮಾಡೋಣ, ಸೊ ಇಲ್ಲಿ ಒಂದು ನಾಟ್ ಗೇಟ್ ಯೂಸ್ ಮಾಡ್ಕೊಳ್ಳೋಣ. ಸೊ ನಾಟ್ ಗೇಟ್ ಇನ್ ದ ಫಾರ್ಮ್ ಆಫ್ ಬೇಸಿಕ್ ಗೇಟ್ ಆರ್ NAND ಗೇಟ್ ಕೂಡ ನಾವು ಬರ್ಕೋಬಹುದು. ಓಕೆ, ಸೊ ಓನ್ಲಿ ಥಿಂಗ್ ಇಸ್ ದಟ್ ಐ ವಾಂಟ್ ಇನ್ವರ್ಟರ್ ಟು ಬಿ ಕನೆಕ್ಟೆಡ್ ಬಿಟ್ವೀನ್ ದೀಸ್ ಟು ಕ್ಲಾಕ್ ಟರ್ಮಿನಲ್ಸ್. ಓಕೆ, ಸೊ ಇವೆರಡು ಮಧ್ಯ ಏನಿರಬೇಕು, ಒಂದು ಇನ್ವರ್ಟರ್ ಇರಬೇಕು. ಓಕೆ, ಸೊ ಇದು ಒಂದು ಪಾರ್ಟ್ ಆಯ್ತು. ಇನ್ನು ಇದು JK ಫ್ಲಿಪ್ ಫ್ಲಾಪ್ ಆಗ್ಬೇಕಂದ್ರೆ ನಾವು ನೋಡಿದೀವಿ ಏನ್ ಮಾಡಿರ್ತೀವಿ, ಫೈನಲ್ ಔಟ್ಪುಟ್ ಟರ್ಮಿನಲ್ಸ್ ಇಂದ ಇನ್ಪುಟ್ ಟರ್ಮಿನಲ್ಸ್ ಇರುವಂತಹ ಗೇಟ್ಸ್ ಗೆ ಫೀಡ್ಬ್ಯಾಕ್ ಕೊಟ್ಟಿರ್ತೀವಿ ಅಲ್ವಾ. ಸೊ ಹಾಗಾದ್ರೆ ಆಲ್ಟರ್ನೇಟ್ ಆಗಿ ಫೀಡ್ಬ್ಯಾಕ್ Q ಇಂದ
ಸೊ ಕೆ ಇನ್ಪುಟ್ ಟರ್ಮಿನಲ್ ಏನಿದೆ, ಸೊ ಆ ಗೇಟ್ಗೆ ಇನ್ನೊಂದು ಥರ್ಡ್ ಇನ್ಪುಟ್ ಆಗಿ ಕೊಟ್ಟಿರ್ತೀವಿ. ಅದೇ ತರ ಕ್ಯೂ ಕಾಂಪ್ಲಿಮೆಂಟ್ ಏನಿದೆ, ಸೊ ಇಲ್ಲಿಂದ ಜೆ ಇನ್ಪುಟ್ ಟರ್ಮಿನಲ್ ಕೊಟ್ಟಿರುವಂತಹ ಈ ನ್ಯಾಂಡ್ ಗೇಟ್ಗೆ, ಇನ್ಪುಟ್ ಸೆಕ್ಷನ್ ನ್ಯಾಂಡ್ ಗೇಟ್ಗೆ ನಾವು ಫೀಡ್ಬ್ಯಾಕ್ ಕೊಡ್ತೀವಿ. ಸೊ ಈ ರೀತಿ ಬರೆದ್ರೆ ಇದು ಓಕೆ, ವಾಟ್ ಇಸ್ ದಟ್? ಮಾಸ್ಟರ್ ಸ್ಲೇವ್ JK ಫ್ಲಿಪ್ ಫ್ಲಾಪ್ ಯೂಸಿಂಗ್ ನ್ಯಾಂಡ್ ಗೇಟ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಇಂಪಾರ್ಟೆಂಟ್ ಒಂದಿಷ್ಟು ಪಾಯಿಂಟ್ ನ ಬರ್ಕೊಡೋಣ. ಸೊ ಈ ಕ್ಲಾಕಿಂಗ್ ಹೆಂಗಿದೆ ನೋಡಿ, ಇದು ಕ್ಲಾಕ್ ಅಂತ ಕೊಟ್ಟಿದ್ದೀನಿ. ಸೊ ಈ ಕ್ಲಾಕ್ ಇಲ್ಲಿ ಏನಾಗುತ್ತೆ, ಅದರ ವ್ಯಾಲ್ಯೂ ಕಾಂಪ್ಲಿಮೆಂಟ್ ಆಗಿ ಈ ಸೆಕ್ಷನ್ ಅಂದ್ರೆ ಸ್ಲೇವ್ ಸೆಕ್ಷನ್ ಅಂತ ಏನ್ ಕರಿತೀವಿ ಇದಕ್ಕೆ ಅಪ್ಲೈ ಆಗುತ್ತೆ ನೋಡಿ. ಸೊ ದಿಸ್ ಈಸ್ ಮಾಸ್ಟರ್ ಸೆಕ್ಷನ್. ಓಕೆ, ಮಾಸ್ಟರ್, ದಿಸ್ ಇಸ್ ಸ್ಲೇವ್, ಇದು ಸ್ಲೇವ್. ಓಕೆ, ಸೊ ಯಾವುದೇ ಒಂದು ಡೇಟಾ ಇನ್ಪುಟ್ ಇಲ್ಲಿ ಜೆ ಮತ್ತೆ ಕೆ ಟರ್ಮಿನಲ್ಸ್ ಕೊಡ್ತೀವಿ. ಬಟ್ ಸ್ಟೇಟ್ ಆಫ್ ದ ಫ್ಲಿಪ್ ಫ್ಲಾಪ್ ಫೈನಲ್ ಆಗಿ ಏನ್ ಸ್ಟೋರ್ ಆಗಿದೆ ಅನ್ನೋದನ್ನ ನಾವು ಕನ್ಸಿಡರ್ ಮಾಡಬೇಕಾದ್ರೆ, ಸೊ ದಟ್ ಈಸ್ ಕನ್ಸಿಡರ್ ಫ್ರಮ್ ದ ಔಟ್ಪುಟ್ ಟರ್ಮಿನಲ್ ಕ್ಯೂ ಕಾಂಪ್ಲಿಮೆಂಟ್ ಆಫ್ ಸ್ಲೇವ್ ಸೆಕ್ಷನ್. ಓಕೆ, ಸೊ ಈ ರೀತಿ ಒಂದು ಡಿಸೈನಿಂಗ್ ಇದೆ. ಓಕೆ, ಕ್ಲಾಕಿಂಗ್ ನೋಡ್ಬಿಟ್ಟು ಒಂದಿಷ್ಟು ಇದರ ವರ್ಕಿಂಗ್ ನ ಅನಲೈಸ್ ಮಾಡ್ಕೊಳ್ಳೋಣ ಫಸ್ಟ್, ಆಮೇಲೆ ಇದನ್ನ ಟ್ರೇಸ್ ಮಾಡೋ ಪ್ರಯತ್ನ ಮಾಡೋಣ. ಓಕೆ, ಸೊ ಈಗ ಇಫ್ ಕ್ಲಾಕ್ ಈಸ್ ಲೋ ಅಥವಾ ವೆನ್ ಕ್ಲಾಕ್ ಈಸ್ ಲೋ ಏನಾಗುತ್ತೆ ನೋಡೋಣ. ವೆನ್ ಕ್ಲಾಕ್ ಈಸ್ ಲೋ, ವೆನ್ ಕ್ಲಾಕ್ ಈಸ್ ಹೈ. ಓಕೆ, ವೆನ್ ಕ್ಲಾಕ್ ಈಸ್ ಹೈ, ರೈಟ್, ಕ್ಲಾಕ್ ಹೈ ಇದೆ ಅಂತ ಹೇಳಿ. ಸೊ ಕ್ಲಾಕ್ ಹೈ ಇದ್ದಾಗ ಸೊ ವಾಟ್ ಹ್ಯಾಪನ್ಸ್, ಮಾಸ್ಟರ್ ಏನಾಗುತ್ತೆ, ಆಕ್ಟಿವ್. ಸೊ ಮಾಸ್ಟರ್ ಏನಾಗಿದೆ, ಆಕ್ಟಿವ್ ಇರುತ್ತೆ. ಆಕ್ಟಿವ್ ಮೀನ್ಸ್ ಇಲ್ಲಿ ಜೆ ಮತ್ತೆ ಕೆ ಇನ್ಪುಟ್ ಟರ್ಮಿನಲ್ಸ್ ನ ಏನು ಚೇಂಜಸ್ ಆಗುತ್ತೆ, ಸೊ ಅದಕ್ಕೆ ಏನ್ ಮಾಡುತ್ತೆ, ಈ ಸೆಕ್ಷನ್ ರೆಸ್ಪಾಂಡ್ ಮಾಡುತ್ತೆ. ಓಕೆ, ಸೊ JK ಫ್ಲಿಪ್ ಫ್ಲಾಪ್ ನೋಡಿದಿರಲ್ವಾ. ಸೊ 0 0 ಇದ್ರೆ ನೋ ಚೇಂಜ್, 0 1 ಆದ್ರೆ J0 K1 ಆದ್ರೆ ರೀಸೆಟ್, J1 K0 ಆದ್ರೆ ಸೆಟ್. ಅದೇ ತರ ಎರಡು ಇನ್ಪುಟ್ 1 1 ಆದ್ರೆ ಟಾಗಲ್ ಅನ್ನೋ ಕಂಡೀಷನ್ ನಾವು ನೋಡಿದ್ವಿ ಅಲ್ವಾ. ಸೊ ಅಲ್ಲಿ ಏನಾಗಿತ್ತು, ಒಂದೇ ಫ್ಲಿಪ್ ಫ್ಲಾಪ್ ಇತ್ತು, ಒಂದೇ ಸೆಕ್ಷನ್ ಇತ್ತು, ಒಂದು ಲ್ಯಾಚ್ ಸೆಕ್ಷನ್ ಇತ್ತು, ಇಲ್ಲಿ ಎರಡು ಲ್ಯಾಚ್ ಸೆಕ್ಷನ್ ಇದೆ. ಸೊ ಹಾಗಾದ್ರೆ ಕ್ಲಾಕ್ ಹೈ ಇದ್ದಾಗ ಮಾಸ್ಟರ್ ಸೆಕ್ಷನ್ ಏನಾಗ್ಬಿಡುತ್ತೆ, ಆಕ್ಟಿವ್ ಇರುತ್ತೆ. ಯಾಕಂದ್ರೆ ಯಾವ್ದೇ ಫ್ಲಿಪ್ ಫ್ಲಾಪ್ ಆಕ್ಟಿವ್ ಇರೋದು ಯಾವಾಗ, ಕ್ಲಾಕ್ ಹೈ ಇದ್ದಾಗ. ಬಟ್ ಇಲ್ಲಿ ಡಿಸೈನಿಂಗ್ ಸ್ಲೇವ್ ಹೆಂಗಿದೆ ಅಂದ್ರೆ, ಇಲ್ಲಿ ಹೈ ಇದ್ದಾಗ ಇದಕ್ಕೆ ಅಥವಾ ಸ್ಲೇವ್ ಕ್ಲಾಕ್ ಸೆಕ್ಷನ್ ಏನಾಗುತ್ತೆ ಅಥವಾ ಟರ್ಮಿನಲ್ ಏನಾಗುತ್ತೆ, ಲೋ ಆಗುತ್ತೆ. ಹಾಗಾದ್ರೆ ಸ್ಲೇವ್ ಏನಾಗುತ್ತೆ, ಸ್ಲೇವ್ ಪಾರ್ಟ್ ಇನ್ಆಕ್ಟಿವ್. ಸೊ ಇನ್ಆಕ್ಟಿವ್ ಇದ್ದಾಗ ಸಪೋಸ್ ಏನಾದ್ರೂ ಈ ಒಂದು ಮಾಸ್ಟರ್ ನಲ್ಲಿ ಚೇಂಜಸ್ ಆಯ್ತು, ಕ್ಯೂ ಎಂ ಕಾಂಪ್ಲಿಮೆಂಟ್ ಚೇಂಜ್ ಆಯ್ತು, ಅದು ಸ್ಲೇವ್ ಏನಾಗಿದೆ, ಇನ್ಪುಟ್ ಆಗಿದೆ. ಹಾಗಾಗಿ ಇಲ್ಲಿ ಕ್ಲಾಕ್ ಹೈ ಇದ್ದಾಗ ಮಾಸ್ಟರ್ ಅಲ್ಲಿ ಆಗುವಂತ ಯಾವುದೇ ಚೇಂಜಸ್ ಸ್ಲೇವ್ ಸೆಕ್ಷನ್ ಇಂದ ಏನಾಗಲ್ಲ, ರಿಸೀವ್ ಆಗಲ್ಲ. ಯಾಕಂದ್ರೆ ಇಲ್ಲಿ ಕ್ಲಾಕ್ ಏನಾಗಿರುತ್ತೆ, 0 ಆಗಿರುತ್ತೆ. ಓಕೆ ಓಕೆ, ಕ್ಲಾಕ್ ಹೈ ಇದ್ದಾಗ ಕ್ಲಾಕ್ ಕಾಂಪ್ಲಿಮೆಂಟ್ ಏನಾಗಿರುತ್ತೆ, 0 ಆಗಿರುತ್ತೆ. Therefore slave will be inactive. So whatever the changes which take place, okay, in the master will not be reflected from the slave, because slave will be inactive. Okay, so hagadre when clock is high, when clock is low now. Okay, so clock high nodidvi. So clock low iddaga enagutte, so clock low ಇದ್ದಾಗ ಮಾಸ್ಟರ್ ವಿಲ್ ಬಿ ಇನ್ಆಕ್ಟಿವ್. ಓಕೆ, ಸೊ ಯಾಕಂದ್ರೆ ಒಂದು ಕ್ಲಾಕ್ ಟರ್ಮಿನಲ್ ಇಲ್ಲಿ 0 ಆಗ್ಬಿಡ್ತು ಅಂತಂದ್ರೆ, ಸೊ ಇಲ್ಲಿ ಯಾವಾಗ್ಲೂ ಕೂಡ ಏನ್ ಬರುತ್ತೆ, ಔಟ್ಪುಟ್ 1 ಬರುತ್ತೆ. ಸೊ ಯಾವಾಗ್ಲೂ ಲ್ಯಾಚ್ ಅಲ್ಲಿ ಇಲ್ಲಿ 1 1 ಬಂತಂದ್ರೆ, ಸೊ ಏನಾಗುತ್ತೆ, ನೋ ಚೇಂಜ್, ಹೋಲ್ಡ್ ಸ್ಟೇಟ್ ಅಲ್ಲಿ ಇರುತ್ತೆ ಲ್ಯಾಚ್. ಹಾಗಾಗಿ ಸೊ ಯಾವಾಗ ಕ್ಲಾಕ್ ಲೋ ಇರುತ್ತೋ, ಸೊ ಅವಾಗ ಮಾಸ್ಟರ್ ಏನಾಗುತ್ತೆ, ಇನ್ಆಕ್ಟಿವ್ ಆಗುತ್ತೆ. ಸೊ ಇನ್ಆಕ್ಟಿವ್ ಇದ್ದಾಗ ಸಪೋಸ್ ಯಾವುದೇ ಒಂದು ಚೇಂಜಸ್ ಇನ್ಪುಟ್ ಸೆಕ್ಷನ್ ಅಲ್ಲಿ ಆದ್ರೆ JK ಚೇಂಜ್ ಆಗ್ಬೋದು, ಅಥವಾ ಇಲ್ಲಿಂದ ಫೀಡ್ಬ್ಯಾಕ್ ಏನಿರುತ್ತಲ್ಲ ಈ ಎಲಿಮೆಂಟ್ ಚೇಂಜ್ ಆಗಿರ್ಬೋದು. ಯಾವುದೇ ಚೇಂಜಸ್ ಆದ್ರೂ ಕೂಡ JK ಆಗಿರ್ಬೋದು, ಫೀಡ್ಬ್ಯಾಕ್ ಆಗಿರ್ಬೋದು, ಇವೆರಡರಲ್ಲಿ ಯಾವುದೇ ಚೇಂಜ್ ಆದ್ರೂ ಕೂಡ ಈ ಕ್ಲಾಕ್ 0 ಇರೋದ್ರಿಂದ ಮಾಸ್ಟರ್ ಏನಾಗಿರುತ್ತೆ, ಇನ್ಆಕ್ಟಿವ್ ಸ್ಟೇಟ್ ಅಲ್ಲಿ ಇರುತ್ತೆ. ಅದು ರೆಸ್ಪಾಂಡ್ ಮಾಡೋದಿಲ್ಲ, ಯಾವುದೇ ಚೇಂಜಸ್ಗೆ ಅದು
ಸ್ಟೇಟ್ ನ ಚೇಂಜ್ ಮಾಡ್ಕೊಳ್ಳೋದಿಲ್ಲ, ರೈಟ್. ಸೊ ಹಾಗಾಗಿ ಮಾಸ್ಟರ್ ಇನ್ಆಕ್ಟಿವ್ ಅಂತ ಕರೀತೀವಿ. ಬಟ್ ಆ ಟೈಮಲ್ಲಿ ಅಂದ್ರೆ ಕ್ಲಾಕ್ ಲೋ ಇದ್ದ ಟೈಮಲ್ಲಿ ಕ್ಲಾಕ್ ಕಾಂಪ್ಲಿಮೆಂಟ್ ಏನಾಗುತ್ತೆ 1 ಆಗುತ್ತೆ. ಅಂದ್ರೆ ಕ್ಲಾಕ್ ಕಾಂಪ್ಲಿಮೆಂಟ್ ಏನು ಸ್ಲೇವ್ ಸೆಕ್ಷನ್ ಕನೆಕ್ಟ್ ಮಾಡಿದೀವಿ, ಸೊ ಅದು 1 ಆದ್ರೆ ಸೊ ಸ್ಲೇವ್ ಪಾರ್ಟ್ ಏನಿದೆ ದಟ್ ಬಿಕಮ್ಸ್ ಆಕ್ಟಿವ್. ಸೊ ಹಾಗಾದ್ರೆ ಸೊ ಇಟ್ ರೆಸ್ಪಾನ್ಸ್ ಟು ದ ಇನ್ಪುಟ್ ಚೇಂಜಸ್ ಅಥವಾ ಇಟ್ ರಿಫ್ಲೆಕ್ಟ್ಸ್ ಆರ್ ರಿಸೀವ್ಸ್ ನೌ ದ ಔಟ್ಪುಟ್ ಸ್ಟೇಟ್ಸ್ ಆಫ್ ದ ಮಾಸ್ಟರ್. ಇಲ್ಲಿ ಏನ್ ಸ್ಟೇಟ್ ಚೇಂಜ್ ಆಗಿತ್ತು ಡ್ಯೂರಿಂಗ್ ಕ್ಲಾಕ್ ಹೈ, ಅದು ಇವಾಗ ಕ್ಲಾಕ್ ಲೋ ಇದ್ದಾಗ ಸ್ಲೇವ್ ಏನ್ ಮಾಡುತ್ತೆ ತಗೊಳುತ್ತೆ. ಅಂದ್ರೆ ಸೊ ಇದು ಏನಾಗುತ್ತೆ, ನಾವು ಇಟ್ ಒಬೇಸ್ ಮಾಸ್ಟರ್ ಮೀನ್ಸ್ ವಾಟ್ ಇಟ್ ಟೇಕ್ಸ್ ದ ವ್ಯಾಲ್ಯೂಸ್ ಆಫ್ ಔಟ್ಪುಟ್ ಟರ್ಮಿನಲ್ಸ್ ಆಫ್ ಮಾಸ್ಟರ್. ಸೊ ದೇರ್ ಫೋರ್ ಸ್ಲೇವ್ will be active. So when slave becomes active, then the final output terminals value will change. Means what? State of the flip-flop changes during low clock pulse. Okay, means what? Active low. Because we are concentrating on final state of the flip-flop anta andaga. So final state yavag change agutte? Master slave active adaga. Okay, because during high clock master changes according to input, but that changes will reflect at the final output terminals only when clock goes low. Because when clock goes low, the clock complement goes high, and when clock complement goes high, then slave becomes active. When slave becomes active, then it responds to the changes happened in the master when clock was high. Okay, means what? Input which was first stored in master, now it finally gets stored in slave. Okay, so hagadre yavaga slave active agutte? Clock low iddaga. Okay, so hagagi ಮಾಸ್ಟರ್ ಸ್ಲೇವ್ JK ಫ್ಲಿಪ್ ಫ್ಲಾಪ್ ನ ನಾವು ಆಕ್ಟಿವ್ ಲೋ ಫ್ಲಿಪ್ ಫ್ಲಾಪ್ ಅಂತ ಕರಿತೀವಿ. ಆಕ್ಟಿವ್ ಲೋ ಫ್ಲಿಪ್ ಫ್ಲಾಪ್ ಅಂತ ಕರಿತೀವಿ, ಸರಿನಾ? ಹಾಗಾದ್ರೆ ಸೊ ಯಾವುದೇ ಒಂದು ಸೆಟ್, ರೀಸೆಟ್ ಅಥವಾ ಹೋಲ್ಡ್ ಸ್ಟೇಟ್, ಟಾಗಲ್ ಸ್ಟೇಟ್ ಏನಿದೆ, ಸೊ ದಟ್ ಹ್ಯಾಪನ್ಸ್ ಫಸ್ಟ್ ಇನ್ ದ ಮಾಸ್ಟರ್ ವೆನ್ ಕ್ಲಾಕ್ ಈಸ್ ಹೈ, ಅಂಡ್ ದಟ್ ರಿಸಲ್ಟ್ ವಿಲ್ ರಿಫ್ಲೆಕ್ಟ್ ಇನ್ ದ ಫೈನಲ್ ಸ್ಟೇಟ್ ಓನ್ಲಿ ವೆನ್ ಆರ್ ಓನ್ಲಿ ಇಫ್ ಕ್ಲಾಕ್ goes low. Okay, so ಹಾಗಾಗಿ ಕ್ಲಾಕ್ 0 ಆದಾಗ ಮಾತ್ರ ಇಲ್ಲಿ ಫೈನಲ್ ಸ್ಟೇಟ್ ಚೇಂಜ್ ಆಗುತ್ತೆ. ಸೊ ದಿಸ್ ಇಸ್ ಆಕ್ಟಿವ್ ಲೋ ಫ್ಲಿಪ್ ಫ್ಲಾಪ್. ಓಕೆ, ಅಂಡ್ ವಿ ಹ್ಯಾವ್ ಟೂ ಫ್ಲಿಪ್ ಫ್ಲಾಪ್ ಸೆಕ್ಷನ್ಸ್. ಒನ್ ಇಸ್ ಮಾಸ್ಟರ್, ಅನದರ್ ಇಸ್ ಸ್ಲೇವ್. ಓಕೆ, ಸೊ ಹಾಗಾಗಿ ಇದನ್ನ ನಾವು ಮಾಸ್ಟರ್ ಸ್ಲೇವ್ JK ಫ್ಲಿಪ್ ಫ್ಲಾಪ್ ಅಂತ ಕರಿತೀವಿ. ಓಕೆ, ಸೊ JK ಅಂತಾನೆ ಯಾಕೆ ಕರಿತೀವಿ ಅಂದ್ರೆ ದೇರ್ ಇಸ್ ಫೀಡ್ಬ್ಯಾಕ್. ಓಕೆ, ಸೊ ಫೀಡ್ಬ್ಯಾಕ್ ಇಲ್ಲಿ ಇರೋದ್ರಿಂದ ಇದನ್ನ JK ಫ್ಲಿಪ್ ಫ್ಲಾಪ್ ಅಂತ ಕರಿತೀವಿ. ಓಕೆ, ಸೊ ಇವಿಷ್ಟು ಪಾಯಿಂಟ್ ನಮಗೆ ನೆನ್ಪಿಟ್ಕೊಂಡಿರ್ಬೇಕು. ಇದು ವೆರಿ ಸಿಂಪಲ್ ಆಗಿ ಬರೆದಿರುವಂತದ್ದು, ರೈಟ್? ಸೊ ಇಷ್ಟನ್ನ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಹಾಗಾಗಿ ಇಲ್ಲಿ ಒಂದೇನಪ್ಪಾ ಅಂದ್ರೆ ಯಾವುದೇ ಒಂದು ಚೇಂಜಸ್ ಫೈನಲ್ ಸ್ಟೇಟ್ ಅಲ್ಲಿ ಆಗಿದ್ದು ಇಮಿಡಿಯೇಟ್ಲಿ ಏನಾಗುತ್ತೆ, ಫೀಡ್ಬ್ಯಾಕ್ ಆಗುತ್ತೆ, ಸರಿನಾ? ಇಮಿಡಿಯೇಟ್ಲಿ ಫೀಡ್ಬ್ಯಾಕ್ ಆದ ತಕ್ಷಣ ಏನಾಗಲ್ಲ, ಮಾಸ್ಟರ್ ಅಲ್ಲಿ ಚೇಂಜಸ್ ಆಗೋದಿಲ್ಲ. ಓಕೆ, ಸೊ ಯಾಕಾಗಲ್ಲ ಅಂದ್ರೆ ಇಲ್ಲಿ ಯಾವಾಗ ಚೇಂಜ್ ಆಗುತ್ತೆ, ವೆನ್ ಸ್ಲೇವ್ ವಿಲ್ ಬಿ ಆಕ್ಟಿವ್. ಓಕೆ, ಫೈನಲ್ ಸ್ಟೇಟ್ ಯಾವಾಗ ಚೇಂಜ್ ಆಗುತ್ತೆ, ಸ್ಲೇವ್ ಆಕ್ಟಿವ್ ಇದ್ದಾಗ ಆಗುತ್ತೆ. ಸ್ಲೇವ್ ಆಕ್ಟಿವ್ ಇದ್ದಾಗ ಮಾಸ್ಟರ್ ಇನ್ಆಕ್ಟಿವ್ ಇರುತ್ತೆ. ಹಾಗಾಗಿ ಸ್ಲೇವ್ ಆಕ್ಟಿವ್ ಇದ್ದು ಫೈನಲ್ ಸ್ಟೇಟ್ ಚೇಂಜ್ ಆಗಿದ್ದು ಫೀಡ್ಬ್ಯಾಕ್ ಆದಾಗ, ರೈಟ್? ಸೊ ಆ ಒಂದು ಚೇಂಜ್ಡ್ ಇನ್ಪುಟ್ ಗೆ ಮಾಸ್ಟರ್ ರೆಸ್ಪಾಂಡ್ ಮಾಡಲ್ಲ, ಯಾಕಂದ್ರೆ ಸ್ಲೇವ್ ಆಕ್ಟಿವ್ ಇದ್ದಾಗ ಮಾಸ್ಟರ್ ಇನ್ಆಕ್ಟಿವ್ ಆಗಿರುತ್ತೆ, ಸರಿನಾ? ಹಾಗಾದ್ರೆ ಮಾಸ್ಟರ್ ಎಲ್ಲಿ ತನಕ ಇನ್ಆಕ್ಟಿವ್ ಆಗಿರುತ್ತೆ, ಸ್ಲೇವ್ ಎಲ್ಲಿ ತನಕ ಆಕ್ಟಿವ್ ಆಗಿರುತ್ತೋ ಅಲ್ಲಿ ತನಕ ಮಾಸ್ಟರ್ ಇನ್ಆಕ್ಟಿವ್ ಆಗಿರುತ್ತೆ. ಓಕೆ, ಸೊ ಹಾಗಾಗಿ ಸ್ಲೇವ್ ಇನ್ಆಕ್ಟಿವ್ ಆದಾಗ ಮಾಸ್ಟರ್ ಆಕ್ಟಿವ್ ಆಗುತ್ತೆ. ಓಕೆ, ಸೊ ಸ್ಲೇವ್ ಇನ್ಆಕ್ಟಿವ್ ಆಗ್ಬೇಕಂದ್ರೆ ಇನಿಷಿಯಲ್ ಕ್ಲಾಕ್ ಹೈ ಆಗಬೇಕು. ಸೊ ಅವಾಗ ಇದು 0 ಆಗುತ್ತೆ. ಅಂದ್ರೆ ಅರ್ಥ, ನೆಕ್ಸ್ಟ್ ಕ್ಲಾಕ್ ಪಲ್ಸಿನ, ನೆಕ್ಸ್ಟ್ ಕ್ಲಾಕ್ ಸೈಕಲಿನ ಹೈ ಸೆಕ್ಷನ್ ಬಂದಾಗ ಮಾಸ್ಟರ್ ಆಕ್ಟಿವ್ ಆಗುತ್ತೆ. ಅವಾಗ ಏನಿದ್ರು ಈ ಒಂದು ಫೀಡ್ಬ್ಯಾಕ್ ಗೆ
ಪ್ರಾಪರ್ ಆಗಿ ಅಥವಾ ಕರೆಸ್ಪಾಂಡಿಂಗ್ ಆಗಿ ರೆಸ್ಪೆಕ್ಟಿವ್ ಆಗಿ ಅಲ್ಲಿ ಏನಾಗುತ್ತೆ ಚೇಂಜಸ್ ಆಗುತ್ತೆ. ಸರಿನಾ? ಸೊ ಹಾಗಾಗಿ ಏನಾಗುತ್ತೆ, ಫೈನಲ್ ಸ್ಟೇಟ್ ಚೇಂಜ್ ಆಗಿದ್ದು ಫೀಡ್ಬ್ಯಾಕ್ ಆದರೂ ಕೂಡ ಮತ್ತೆ ಆ ಫೀಡ್ಬ್ಯಾಕಿಗೆ ಇಮಿಡಿಯೇಟ್ ನಮಗೆ ರೆಸ್ಪಾನ್ಸ್ ಸಿಗಲ್ಲ. ಇಮಿಡಿಯೇಟ್ ಮೀನ್ಸ್ ಥ್ರೂಔಟ್ ದಟ್ ಆಫ್ ಸೈಕಲ್ ಮೀನ್ಸ್ ವಾಟ್ ಆಕ್ಟಿವ್ ಡ್ಯೂರಿಂಗ್ ದ ಆಕ್ಟಿವ್ ಪೀರಿಯಡ್ ಆಫ್ ದ ಸ್ಲೇವ್ ಮಾಸ್ಟರ್ ವಿಲ್ ಬಿ ಇನ್ಆಕ್ಟಿವ್. ಹಾಗಾಗಿ ಸೊ ಈ ಕ್ಲಾಕ್ ಹೈ ಆಗೋ ತನಕನೂ ಈ ಫೀಡ್ಬ್ಯಾಕ್ ಯಾವುದೇ ರೀತಿ ಎಫೆಕ್ಟ್ ಮಾಡೋದಿಲ್ಲ. ಬಟ್ ಅದೇ ನಾರ್ಮಲ್ JK ಫ್ಲಿಪ್ ಫ್ಲಾಪ್ ಅಲ್ಲಿ ಏನಾಗಿತ್ತು, ಇದು ಫೀಡ್ಬ್ಯಾಕ್ ಮಾಡಿದ ತಕ್ಷಣ ಏನ್ ಮಾಡ್ತಿತ್ತು, ಮತ್ತೆ ಇನ್ಪುಟ್ ಸೆಕ್ಷನ್ ನ ಒಂದು ಚೇಂಜಸ್ಗೆ ಆ ಫ್ಲಿಪ್ ಫ್ಲಾಪ್ ರೆಸ್ಪಾಂಡ್ ಮಾಡ್ತಿತ್ತು, ಮತ್ತೆ ಆ ಒಂದು ಪರ್ಟಿಕ್ಯುಲರ್ ಚೇಂಜಸ್ ಔಟ್ಪುಟ್ ಸೆಕ್ಷನ್ ಅಲ್ಲಿ ಬರ್ತಿತ್ತು. ಬಟ್ ಇಲ್ಲಿ ಆಗೋದಿಲ್ಲ, ಯಾಕಂದ್ರೆ ಔಟ್ಪುಟ್ ಸೆಕ್ಷನ್ ಆಕ್ಟಿವ್ ಇದ್ರೆ ಇನ್ಪುಟ್ ಸೆಕ್ಷನ್ ಇನ್ಆಕ್ಟಿವ್ ಇರುತ್ತೆ. ಮಾಸ್ಟರ್ ಇನ್ಆಕ್ಟಿವ್ ಇದ್ರೆ ಸ್ಲೇವ್ ಆಕ್ಟಿವ್ ಇರುತ್ತೆ, ಸ್ಲೇವ್ ಆಕ್ಟಿವ್ ಇದ್ರೆ ಮಾಸ್ಟರ್ ಇನ್ಆಕ್ಟಿವ್ ಇರುತ್ತೆ. ಸರಿನಾ? ಸೊ ಈ ರೀತಿ ಆಲ್ಟರ್ನೇಟ್ ಆಗಿ ಏನಾಗುತ್ತೆ, ಇಲ್ಲಿ ಅದರ ಒಂದು ಏನು ರೆಸ್ಪಾನ್ಸಿವ್ ಆಕ್ಟಿವ್ನೆಸ್ ಏನಾಗುತ್ತೆ ಚೇಂಜ್ ಆಗ್ತಿರುತ್ತೆ. ಅರ್ಥ ಆಗ್ತೇನೆ? ಸೊ ಹೀಗೆ ಏನಾಗುತ್ತಪ್ಪ ಅಂದ್ರೆ ನಾವು ಮಾಡೋದ್ರಿಂದ, ಈ ತರ ಡಿಸೈನ್ ಮಾಡೋದ್ರಿಂದ ರೇಸ್ ಅರೌಂಡ್ ಕಂಡೀಷನ್ ಏನಿದೆ, ರೇಸ್ ಅರೌಂಡ್ ಕಂಡೀಷನ್ ಅಂದ್ರೆ ಮಲ್ಟಿಪಲ್ ಟಾಗ್ಲಿಂಗ್. ಇಟ್ ಮೀನ್ಸ್ ಮಲ್ಟಿಪಲ್ toggling for a single clock pulse. Okay, so ಒಂದೇ ಕ್ಲಾಕ್ ಪಲ್ಸ್ ಮುಗಿಯೋದ್ರೊಳಗೆ ಮಲ್ಟಿಪಲ್ ಟಾಗ್ಲಿಂಗ್ ಆದ್ರೆ ಅದನ್ನ ಏನಂತ ಕರಿತೀವಿ, ರೇಸ್ ಅರೌಂಡ್ ಕಂಡೀಷನ್ ಅಂತ ಕರಿತೀವಿ. ಆ ರೀತಿ ಆದ್ರೆ ಏನಾಗುತ್ತಪ್ಪ ಅಂದ್ರೆ ಫೈನಲ್ ಸ್ಟೇಟ್ ಆಫ್ ದ ಫ್ಲಿಪ್ ಫ್ಲಾಪ್ ವಿಲ್ ಬಿಕಮ್ ಅನ್ಪ್ರೆಡಿಕ್ಟೇಬಲ್. ಓಕೆ, ಸೊ ಡಿಟರ್ಮೈನ್ ಓಕೆ, ಸೊ ಒಂದು ಫೈನಲ್ ಡಿಸೈಡ್ ಮಾಡಿ ಹೇಳಲಿಕ್ಕಾಗಲ್ಲ ವೆದರ್ ದ ಫೈನಲ್ ಸ್ಟೇಟ್ ವಿಲ್ ಬಿ ಸೆಟ್ ಆರ್ ರೀಸೆಟ್. ಓಕೆ, ಸೊ ಹಾಗಾಗಿ ಈ ರೀತಿ ನಾವು ಮಾಸ್ಟರ್ ಸ್ಲೇವ್ JK ಫ್ಲಿಪ್ ಫ್ಲಾಪ್ ನ ಡಿಸೈನ್ ಮಾಡೋದ್ರಿಂದ ಸೊ ಏನ್ ಮಾಡ್ಬೋದು, ರೇಸ್ ಅರೌಂಡ್ ಕಂಡೀಷನ್ ನ ಎಲಿಮಿನೇಟ್ ಮಾಡ್ಬೋದು. ಬಿಕಾಸ್ ಒನ್ಸ್ ದಟ್ ಔಟ್ಪುಟ್ ಟಾಗಲ್ಸ್ ದಟ್ ಚೇಂಜ್ಡ್ ಸ್ಟೇಟ್ won't be affecting the master, because when slave is active master will be inactive. Okay, so only to the next input section, next clock cycle master becomes active and again toggling happens. Okay, so then when clock goes low, then it responds to that changes in the master. So therefore again one more time toggle happens, but only once. Okay, so that is very important. For one clock cycle the flip flop toggles only once. It means that we don't have this condition, that is race around condition. Okay, so we'll continue this, it's working. Okay, so working na navu ಏನು ಮಾಡೋಣ, ಬ್ರೀಫ್ ಆಗಿ ಹೇಳ್ಕೊಳ್ಳೋಣ, ಯಾವ ರೀತಿ ಬರೆಯೋದು ಅಂತಂದು ಹೇಳ್ತೀನಿ. Okay, so we'll see it's working. Okay.